ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಲೋಕ ಸಮರದಲ್ಲಿ ಕಳೆದ ಬಾರಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕರ್ನಾಟಕದಲ್ಲಿ 25 ಗೆದ್ದುಕೊಂಡಿತ್ತು ಬಿಜೆಪಿ. ಒಟ್ಟು ದಕ್ಷಿಣ ಭಾರತದ 130 ಕ್ಷೇತ್ರಗಳ ಪೈಕಿ 29 ಗೆದ್ದಿತ್ತು ಬಿಜೆಪಿ. ಅದರಲ್ಲಿ 29 ಗೆದ್ದದರ ಪೈಕಿ 25 ಕರ್ನಾಟಕದಿಂದಲೇ ಇತ್ತು. ಹಾಗಾಗಿ ಕರ್ನಾಟಕ ವೆರಿ ಇಂಪಾರ್ಟೆಂಟ್ ಸ್ಟೇಟ್ ಬಿಜೆಪಿಗೆ. ಈ ಬಾರಿ ಶತಾಯಗತಾಯ ಕಳೆದ ಬಾರಿ ಗೆದ್ದದನ್ನು ಗೆಲ್ಲಲೇಬೇಕು, ಜೊತೆಗೆ ಸಾಧ್ಯವಾದರೆ 22 ಗೆಲ್ಲಲೇಬೇಕು ಅನ್ನೋಂಥ ಜಿದ್ದಿಗೆ ಬಿದ್ದಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಕಳೆದ ಹಲವಾರು ದಿನಗಳಿಂದ ಅಂದರೆ ಕಲಬುರಗಿ ಆಯಿತು, ಆ ಸಂದರ್ಭದಲ್ಲಿ ಮಾರ್ಚ್ ತಿಂಗಳಲ್ಲಿ 3 ಬಾರಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದು ಹೋದರು. ಅದಾದ ನಂತರ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಗೊತ್ತಿದೆ ಮೈಸೂರಿಗೆ ಬಂದರು, ಮಂಗಳೂರಿಗೆ ಬಂದರು, ಇವತ್ತು ಮತ್ತೊಮ್ಮೆ ಚಿಕ್ಕಬಳ್ಳಾಪುರಕ್ಕೆ ಬಂದರು, ಕೋಲಾರಕ್ಕೆ ಬಂದರು, ಆ ನಂತರ ಬೆಂಗಳೂರಿಗೆ ಬಂದರು. ಯಾವುದಾದ್ರೂ ರೀತಿಯಲ್ಲಿ ಈ ಬಾರಿ ಕಳೆದ ಬಾರಿಗಿಂತಲೂ ಹೆಚ್ಚು ಮತಗಳನ್ನು ಪಡೆಯಲೇಬೇಕು, ಸೀಟುಗಳನ್ನು ಪಡೆಯಲೇಬೇಕು ಅಂತೇಳಿ ಈ ಬಾರಿಯ ವಿಶೇಷತೆ ಅವರ ಪಕ್ಕದಲ್ಲಿ ಕೂತಿದ್ದಂತಹ ದೇವೇಗೌಡರು. ಯಾವ ರೀತಿ ದೇವೇಗೌಡರು ಇವತ್ತು ಅಬ್ಬರಿಸಿದ್ರು ಅಂತಂದರೆ, ಸಾಧಾರಣವಾಗಿ ಅದ್ಭುತವಾದ ಭಾಷಣ ಮಾಡುವಂಥವ್ರು ನರೇಂದ್ರ ಮೋದಿ. ದೇವೇಗೌಡರ ಭಾಷಣ ಅಷ್ಟಾಗಿ ಕೇಳಿಸೋದಿಲ್ಲ ಕರೆಕ್ಟಾಗಿ, ಅವರು ಸ್ವಲ್ಪ ಅವರ ಮಾತಾಡುವ ಶೈಲಿ ವಯಸ್ಸಿನ ಕಾರಣಕ್ಕಾಗಿ. ಇವತ್ತು ಸೆಹ್ವಾಗ್ ರೀತಿಯಲ್ಲಿ ಅಬ್ಬರಿಸಿದ್ರು ದೇವೇಗೌಡರು. ಅದು ಕೂಡ ಯಾವ ರೀತಿ ಚೊಂಬಿನ ಬಗ್ಗೆ ಮಾತಾಡಿದ್ರು ನೋಡಿ. ಚಿಕ್ಕಬಳ್ಳಾಪುರದಲ್ಲಿ ನಮೋ ಹವಾ. ಕೈ ಚೊಂಬು ಆರೋಪಕ್ಕೆ ಎಚ್ಡಿಡಿ ಟಕ್ಕರ್. ಲೋಕಸಭಾ ರಣಕಣದಲ್ಲಿ ಪ್ರಧಾನಿ ಮೋದಿ ಅಬ್ಬರದ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಎಂಟ್ರಿ ಕೊಟ್ಟ ಮೋದಿ ಕನ್ನಡದಲ್ಲೇ ಭಾಷಣ ಆರಂಭಿಸಿದ್ರು. ಚಿಕ್ಕಬಳ್ಳಾಪುರದ ನನ್ನ ಸೋದರ ಸೋದರಿಯರಿಗೆ ನಮಸ್ಕಾರಗಳು. ಇನ್ನು ಪ್ರಧಾನಿ ಮೋದಿ ತಮ್ಮ ಸಾಧನೆಗಳನ್ನ ಹೇಳುತ್ತಲೇ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. इंडिया अलायंस के लोग एक घिसी पीटी टैप रिकॉर्ड लेके घूम रहे हैं और मोदी और उसके साथी ट्रैक रिकॉर्ड के साथ बेंगलुरु के लोगों से आप सभी से फिर एक बार आशीर्वाद मांगने आया. ಕಾಂಗ್ರೆಸ್ ವಿರುದ್ಧ ದೊಡ್ಡಗೌಡರು ಗುಡುಗು. ಪ್ರಧಾನಿ ಮೋದಿ ಭಾಷಣಕ್ಕೂ ಮುನ್ನ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಕಾಂಗ್ರೆಸ್ನ ಚೊಂಬು ಆರೋಪಕ್ಕೆ ತಿರುಗೇಟು ನೀಡಿದ್ರು. ಬರೀ ಚೊಂಬನ್ನ ಕೊಡ್ತಾರೆ, ಅದನ್ನ ಇವತ್ತು 10 ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಕೆಲಸವನ್ನ ಮಾಡದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ. ಇತ್ತ ದೇವೇಗೌಡರ ಕಾಂಗ್ರೆಸ್ ಖಾಲಿ ಚೊಂಬು ಹೇಳಿಕೆಗೆ ಡಿಕೆ ಶಿವಕುಮಾರ್ ಫುಲ್ ಗರಂ ಆದ್ರು. ಎಚ್ಡಿಡಿ ಹೇಳಿದ ಅಕ್ಷಯ ಪಾತ್ರೆ ಏನು ಹೊಟ್ಟೆ ತುಂಬಿದ್ಯಾ ಜೇಬು ತುಂಬಿದ್ಯಾ ಎಂದು ಸವಾಲು ಹಾಕಿದ್ರು. ಅವರು ಕೊಟ್ಟಿರೋ ಖಾಲಿ ಚೊಂಬನ್ನ ನಾವು ಜನ ಮುಂದೆ ಇಟ್ಟಿದ್ದೀವಿ. ಏನ್ ಅಕ್ಷಯ ಪಾತ್ರ ಅಂತ ಸ್ವಲ್ಪ ಬಿಡಿಸಿ ಹೇಳಿ. ಅವರು ಅಕ್ಷಯ ಪಾತ್ರ ಹೊಟ್ಟೆ ತುಂಬ್ತಾ ಜೋಗ್ ತುಂಬ್ತಾ ಅಂತ ಹೇಳಿ, ಖಾಲಿ ಜೋಗು. ಅರ್ಥ ಆಯ್ತಾ? ಒಟ್ನಲ್ಲಿ ರಾಜ್ಯದಲ್ಲಿ ನಮೋ ಹವಾ ಶುರುವಾಗಿದ್ದು, ಇದರ ಜೊತೆಯಲ್ಲೇ ಕಾಂಗ್ರೆಸ್ ಬಿಜೆಪಿ ನಡುವೆ ಟಾಕ್ ವಾರ್ ಕೂಡ ಜೋರಾಗಿದೆ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ.
ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.